A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಮೀನ್ ಶೇಖ್ ಜೊತೆ ನಾವು ಇವತ್ತ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹತ್ತರ್ಗ ಗ್ರಾಮದಲ್ಲಿ ಬಂದು ಮತ್ತು ವಿದ್ಯಾಭಾರತಿ ಸ್ಕೂಲ್ ಇದೆ. ಬಟ್ ಇಲ್ಲಿ ಸಾಕಷ್ಟು ಚೆನ್ನಾಗಿ ಇಲ್ಲಿ ಪ್ರತಿಯೊಂದು ಮಕ್ಕಳು ಚಲೋ ಓದ್ತಾರೆ ಅಂತ ಗೊತ್ತಾಗಿದೆ. ಬಟ್ ಇಲ್ಲಿ ಹಿಂದೆ ಪೊಲೀಸು, ಹವಾಲ್ದಾರ, IAS, PS, ಶಿಪಿ ಎಲ್ಲಾನು ಆಗ್ಯಾರ. ಬಟ್ ಏನಿದೆ ಅಂದ್ರೆ ಬಟ್ ನಮ್ಗೆ ಭಾಳ ಚಲೋ ಅನಿಸ್ತು. ಬಟ್ ನಾವು ಇದು ನಮ್ಗೆ ಗೊತ್ತಾಯ್ತು ಇದು ಸ್ಕೂಲ್ ಒಳಗೆ ಚಲೋ ಇದೆ, ಭಾಳ ಮಕ್ಕಳು ಚಲೋ ಕಳಿಸ್ತಾರೆ ಅಂದೇಳಿ. ಬಟ್ ನಾವು ನೋಡ್ಬೇಕಂದೇಳಿ ಸ್ಪಾಟಿಗೆ ಬಂದು ಇಲ್ಲಿ ಹತ್ತರ್ಗ ಗ್ರಾಮದಲ್ಲಿ ಬನ್ನಿ ಅವ್ರಿಗೆ ಮಾತಾಡಿಸಿ ನೋಡೋಣ ಒಂದ್ ಸ್ವಲ್ಪ ಮಕ್ಕಳು ಏನ್ ಹೇಳ್ತಿದ್ದಾರೆ. ಹೈಸ್ಕೂಲ್ ಹೆಂಗಿದೆ?
ಚಲೋ ಆದ್ರಿ ಚಲೋ ಆಗ್ಯಾದ ಏನ್ ಸ್ಕೂಲ್ ಹೆಸರು? ಧ್ಯಾನ್ ಭಾರತಿ ವಿದ್ಯಾಮಂದಿರ ಹತ್ರ ಹೆಂಗಿದೆ ಈ ಸ್ಕೂಲ್? ಚಲೋ ಐತಿ ಚಲೋ ಇದೆ. ಎಲ್ಲಿದೆ ಈ ಸ್ಕೂಲ್? ಹತ್ರಗಾದ್ ಹತ್ತರ್ಗ. ಏನ್ ಸ್ಕೂಲ್ ಹೆಸರು? ಧ್ಯಾನ ಭಾರತಿ ವಿದ್ಯಾಮಂದಿರ ಹತ್ರಗಾದ್ ಹೆಂಗಿದೆ ಈ ಸ್ಕೂಲ್? ಚಲೋ ಐತಿ ಇದೊಂದು ಚಲೋ ಇದೆ. ಹಾ ಚಲೋ ಓದಿಸ್ತಾರ? ಹಾ ಹೆಂಗಿದ್ದಾರೆ? ಚಲೋ ಐತಿ ಚಲೋ ಇದಾರೆ? ಚಲೋ ಹೇಳ್ತಾರೆ ಯಾರು ಆಟೋ ಯಾವ ಸ್ಕೂಲ್ ಹೆಸರು? ಸ್ಕೂಲ್ ಹೆಸರು? ಜ್ಞಾನ ಭಾರತಿ ವಿದ್ಯಾಮಂದಿರ ಹತ್ರಗಾದ್ ಸ್ಕೂಲ್ ಇದೆ. ಚಲೋ ಐತ್ರಿ ಚಲೋ ಐತಿ 10th ರೀ ಎಂತ? ಹಾ ರೀ ಸರಿ. 10th ಇದೆ ರೀ? ಹಾ ರೀ ಹೆಂಗ್ರಿ ಎಲ್ಲ ಎಷ್ಟು ಮಕ್ಕಳು ಓದ್ತಾರೆ ಇಲ್ಲಿ? ಬಾಳ ಜನ ರೀ 680 680 ಮಂದಿ ಓದ್ತಾರ. ಜೈನ್ಸ್ ಲೇಡೀಸ್ ಎಲ್ಲ ಕೂಡ ಹಾ ರೀ ಹೆಂಗ್ರಿ ಸ್ಕೂಲ್? ಚಲೋ ಆದ್ರಿ ಇಲ್ಲಿ ಹಳ್ಳಿದಿಂದ ಬರ್ತೀರಾ ನೀವು? ಹಾ ರೀ ಬರ್ತಾರ್ರಿ ಬರ್ತಾರೆ. ನೀವು ಎಲ್ಲಿಂದ ಬರ್ತೀರಾ? ಹಳ್ಳಿಯಿಂದ ನಾವ್ ಬರ್ತೀರಾ? ಹಳ್ಳಿದಿಂದ ಚಲೋ ಓದಿಸ್ತಾರ? ಹಾ ರೀ ತಾವ್ ನೋಡ್ರಿ ಮಕ್ಕಳು ಏನ್ ಹೇಳ್ತಿದ್ದಾರೆ. ಬಟ್ ಎಕ್ದಮ್ A1 ಇದೆ ಸ್ಕೂಲ್. ಸ್ಕೂಲ್ ಬಗ್ಗೆ ಏನು ಹೆಸರು ಇಟ್ಟಂಗಿಲ್ಲ. ಬಟ್ ನಾವು ಮಾತಾಡ್ಸಿ ನೋಡ್ದು ಬಹಳ ಚೆನ್ನಾಗಿ ಅನಿಸ್ತು. ಬಟ್ ಉಳಿದವರು ಈಗ MLA ಸಾಹೇಬ್ರು ಬರ್ತಿದ್ದಾರೆ. MLA ಸಾಹೇಬ್ರಿಗೆ ಮಾತಾಡ್ಸಿ ನೋಡೋದಿದೆ. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ, ಇವತ್ತು ದೊಡ್ಡ ಫಂಕ್ಷನ್ ನಡೆದಿದೆ ಇದು ಹತ್ತರ್ಗ ಗ್ರಾಮದಲ್ಲಿ. ಬಟ್ ನೋಡೋಣ, ಅವ್ರಿಗೆ ಮಾತಾಡ್ಸಿ ನೋಡೋಣ ಬನ್ನಿ ಅಮಿನ್ ಶೇಖ್ ಜೊತೆ. ನಾನು ಈ ಜ್ಞಾನ ಭಾರತಿ ವಿದ್ಯಾಮಂದಿರದ ಸಂಸ್ಥಾಪಕ ಅಧ್ಯಕ್ಷನಿದ್ದು IR ಕಲ್ಲೂರು ಮಠ. ಈ ಶಾಲೆ ನಾವು ಪ್ರಾರಂಭ ಮಾಡಿ ಇವತ್ತಿಗೆ ಈ ವರ್ಷಕ್ಕೆ 25 ವರ್ಷ ಕಂಪ್ಲೀಟ್ ಆದ ಸಲುವಾಗಿ ನಾವು ರಜತ ಮಹೋತ್ಸವ ಅಂತ ಹೇಳಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ ಓದಿ ಅನೇಕ ಹುದ್ದೆಗಳನ್ನು ನಿರ್ವಹಿಸುತ್ತಿರುವ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಅವರಿಗೆ ನಮ್ಮ ಆತ್ಮೀಯ ಶಾಸಕರಾದಂಥ ಯಶವಂತರಾವ್ ಪಾಟೀಲ್ ಇವರಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇವತ್ತು. ಹೀಗಾಗಿ ಇವತ್ತು ನಮ್ಮದು ಈ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ನಾವು ಮತ್ತೆ ವಾರ್ಷಿಕ ಸ್ನೇಹ ಸಮ್ಮೇಳನ ಇಟ್ಕೊಂಡಿವಿ. ಇವತ್ತು ಇದು ಫಂಕ್ಷನ್ ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಇರ್ತಾವೆ ಅಂತ ಹೇಳಿ ಈ ಮೂಲಕ ತಮಗೆ ಹೇಳುತ್ತೇನೆ. ಈರಯ್ಯ ರುದ್ರಯ್ಯ ಕಲ್ಲೂರು ಮಠ. ಸ್ಟಾರ್ಟಿಂಗ್ ಅಂದ್ರೆ ಜ್ಞಾನ ಭಾರತಿ ವಿದ್ಯಾ ಪ್ರೌಢಶಾಲೆ ಹತ್ತರ್ಗ. ಈ ಸ್ಕೂಲ್ ನಲ್ಲಿ ನಮ್ಮ ಬ್ರದರ್ ಅಂದ್ರೆ ಸಿದ್ದು ಕನಾಳ್ ಅವರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಅಂದ್ರೆ ಪೋಸ್ಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಾವು ತಂದು ಅಡ್ಮಿಷನ್ ಮಾಡಿದ್ದೇವೆ. ಸೊ ನಮ್ಮೂರ ತಾಂಬಾ ಅಂತ ಹೇಳಿ ಇಲ್ಲಿ ಸಮೀಪ, ಇಲ್ಲಿಂದ ಅವನು ಕರ್ಕೊಂಡ್ಬಂದು ಇಲ್ಲಿ ಹತ್ತರ್ಗ ಅಂತ ಹೇಳಿ ಜ್ಞಾನ ಭಾರತಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದ್ದೇವೆ. ಸೊ ಅವಾಗ ಇಲ್ಲಿರುವಂತ ಒಂದು ಟೀಚಿಂಗ್ ಫೆಸಿಲಿಟಿ ಆಗಿರ್ಬೋದು, ಒಂದು ಟೀಚರ್ಸ್ ಮೋಟಿವೇಶನ್ ಆಗಿರ್ಬೋದು, ಸೊ ಅವ್ನು ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡ್ಕೊಂಡಾನ ಅಂತ ಹೇಳ್ಬೇಕಂದ್ರೆ, ಅಥವಾ ಈ ಸ್ಕೂಲಲ್ಲಿ ಯಾವ ರೀತಿ ಎಫಿಷಿಯಂಟ್ ಆಗಿ ಟೀಚಿಂಗ್ ಮಾಡಿದಾರೆ ಅಂತ ಹೇಳ್ಬೇಕಂದ್ರೆ, ಇವತ್ತಿಗೆ ಅವನು PSI ಆಗಿದ್ದಾನೆ. ಸೊ PSI ಆಗಿದ್ದಾನೆ, ಅದು ಒಂದೇ ಹುದ್ದೆ ಅಲ್ಲ, ಅದ್ರ ಜೊತೆಗೆ ಇನ್ನು 4 ಹುದ್ದೆಗಳು ಕೂಡ ಅವನಿಗೆ ಲಭಿಸಿವೆ. ಬಟ್ ಆಕ್ಚುಲಿ ಒಂದು PSI ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೊ ಸಮಥಿಂಗ್ ಈ KS ಕೂಡ ಪ್ರಿಲಿಮ್ಸ್ ಪಾಸ್ ಆಗಿದ್ದಾನೆ. ಈ ರೀಸೆಂಟ್ ಆಗಿ ಪ್ರಿಲಿಮ್ಸ್ ಕೂಡ ಪಾಸ್ ಆಗಿದೆ. ಸೊ ಈ ಜ್ಞಾನ ಭಾರತಿ ವಿದ್ಯಾವರ್ಧಕ ಏನೈತಿ, ಪ್ರೌಢಶಾಲೆ ಏನೈತಿ, ಇಲ್ಲಿ ಅವ್ನು ಯಾವ ರೀತಿಯನ್ನ ಓದಬೇಕು, ಯಾವ ರೀತಿ ಅವ್ರನ್ನ ಮುಂದೆ ಫ್ಯೂಚರ್ಲಿ ಯಾವ ರೀತಿ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಒಂದು ಟೀಚರ್ಸ್ ಆಗಿರ್ಬೋದು, ಅಲ್ಲಿರುವಂತ ಒಂದು ಎಲ್ಲ ಕೋಆಪರೇಷನ್ ಮಾಡ್ತಾರೆ. ಅವ್ರಿಗೆ ಮುಂದೆ ಫ್ಯೂಚರ್ಲಿ ಹೆಲ್ಪ್ ಆಗೋ ಜೊತೆಲಿ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಸಚಿನ್ ಕನಾಳ್ ಅಂತೇಳಿ, ಸೊ ಸಿದ್ದು ಕನಾಳ್ ಅವರ ಬ್ರದರ್. ನಮಸ್ತೆ, ನನ್ನ ಹೆಸರು ಸುನೀಲ್ ಕಲ್ಲೂರು ಮಠ್. ನಾನು ಇದೇ ಶಾಲೆಯಲ್ಲಿ 1999ರಿಂದ 2004ರವರೆಗೆ ಕಲ್ತಿದ್ದೇನೆ. 5ನೇ ತರಗತಿ ಆದ ಮೇಲೆ ನವೋದಯ ಶಾಲೆಗೆ ಸೆಲೆಕ್ಷನ್ ಆಗಿ ನಾನು ಅಲ್ಲಿ PUC ತನಕ ಓದಿ ಆಮೇಲೆ ಇಂಜಿನಿಯರಿಂಗ್ ಮಾಡಿ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಮೊದಲು ತುಂಬಾ ಅಂದ್ರೆ ನಾನು ಇಲ್ಲಿ ನಾನು 5ನೇ ತರಗತಿವರೆಗೆ ಕಲ್ತಿದ್ರಿಂದ ಇಲ್ಲಿ ನನಗೆ ಶಿಸ್ತು ಎಲ್ಲ ಇಲ್ಲಿಂದಾನೇ ಬಂದಿದೆ. ನಂದು ಗಣಿತ ಎಲ್ಲ ಇಲ್ಲಿಂದಾನೇ ತುಂಬಾ ಸ್ಟ್ರಾಂಗ್ ಆಗಿದೆ. ಅವಾಗೆಲ್ಲ ಗಣಿತ ಟೀಚರ್ ಎಲ್ಲ ಚೆನ್ನಾಗಿ ಪಾಠ ಕೊಟ್ಟಿದ್ದರಿಂದ ಚೆನ್ನಾಗಿ ಪಾಠ ಹೇಳಿದ್ದರಿಂದ ನನಗೆ ಇಂಜಿನಿಯರಿಂಗ್ ವರೆಗೂ ಗಣಿತ ಸುಲಭವಾಯಿತು. ನನ್ನ ಹೆಸರು ಸುನೀಲ್ ಕಲ್ಲೂರು ಮಠ. ನನ್ನ ಹೆಸರು ಡಾಕ್ಟರ್ ಸತೀಶ್ ಹುಲ್ಲೂರ್ ಅಂತ. ನಾನು ಇವಾಗ DM ಕಾರ್ಡಿಯಾಲಜಿ ಮಾಡ್ತಾ ಇದ್ದೀನಿ. ಈ ಸ್ಕೂಲಲ್ಲಿ 1 to 5 ನಾನು ಓದಿದ್ದು. ನನ್ನ ಮೊದಲನೇ ಶಿಸ್ತು ಎಲ್ಲ ಕಲಿಸಿದ್ದು ಈ ಸ್ಕೂಲು. ತುಂಬಾ ಚಿರಋಣಿ ಆಗಿರ್ತೀನಿ ಈ ಸ್ಕೂಲಿಗೆ ನಾನು. ಇನ್ನಾದರೂ ನಾನು ಎಷ್ಟೇ ಏನೇ ಕಲಿತರೂ ಕೂಡ ಫಸ್ಟ್ ನೆನಪಾಗೋದೇ ಈ ಸ್ಕೂಲು. ಯಾಕಂದ್ರೆ ಫಸ್ಟ್ ನನ್ನ ಜೀವಕ್ಕೆ ಫಸ್ಟ್ ಪಿಲ್ಲರ್ ಆಗಿ ನಿಂತಿದ್ದು ಈ ಸ್ಕೂಲು. ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು ಎಲ್ಲ ಶಿಕ್ಷಕರಿಗೆ, ಈ ಶಾಲೆಗೆ ತುಂಬಾ ಧನ್ಯವಾದಗಳು.
ಡಾಕ್ಟರ್ ಸತೀಶ್ ಹುಲ್ಲೂರ್. ನನ್ನ ಹೆಸರು ಸಚಿನ್ ಜಂಗಿ ಅಂತ ಹೇಳಿ. ನಾನು ಜಸ್ಟ್ MBBS MD ಜನರಲ್ ಮೆಡಿಸಿನ್ ಮುಗಿಸ್ಕೊಂಡು ಬಂದಿದ್ದೀನಿ. ನಾನು ಪ್ರೈಮರಿ ಸ್ಕೂಲ್ ಇಲ್ಲೇ ಜ್ಞಾನಭಾರತಲ್ಲಿ ಶುರು ಆಗಿರೋದು. ಮುಂಚೆ ಇಲ್ಲಿ ಕುಲಂಕಾರೇಶ್ವರ ಗುಡಿಯಲ್ಲಿ ಇತ್ತು ಮುಂಚೆ, ಆಮೇಲೆ ಹೊಸ ಬಿಲ್ಡಿಂಗ್ ಅಂದ್ರೆ ಇಲ್ಲಿ ಶಿಫ್ಟ್ ಆದೆ. ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರೆ ನಮಗೆಲ್ಲ. ಇಲ್ಲಿಂದ ನಮ್ಗೆಲ್ಲ ಶುರು ಆಗಿರೋದು. ನಮ್ದು ಈ ತರ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಇಲ್ಲಿ ಟೀಚರ್ಸ್, ಇಲ್ಲಿ ಗುರುಗಳೆಲ್ಲ ನಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಇಲ್ಲಿ ದಕ್ಷಿಣ ಕನ್ನಡದಿಂದ ಎಲ್ಲ ಟೀಚರ್ಸ್ ಎಲ್ಲ ಬರ್ತಿದ್ರು, ಅವರೆಲ್ಲ ಈಗೂ ಬರ್ತದೆ ಅನಿಸುತ್ತೆ. ಅವರೆಲ್ಲ ನೀಟಾಗಿ ಹೇಳ್ಕೊಟ್ಟು ನಮಗೆಲ್ಲ. ಇಲ್ಲಿ ಹಾಸ್ಟೆಲ್ ಇದ್ದೀವಿ, ನಾವೆಲ್ಲ ಹಾಸ್ಟೆಲ್ ಇದ್ದು ಎಲ್ಲ ಇಲ್ಲೇ ಊಟ ಗೀಟ ಎಲ್ಲ ವಸ್ತು ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ಟು ನಮ್ಗೊಂದು ಹಂತಕ್ಕೆ ತಗೊಂಡಿಲ್ಲ. ಈಗ ನಾನು MD ಜನರಲ್ ಮೆಡಿಸಿನ್ ಮುಗಿಯೋದ್ರಿಂದ ನಾನು ವರ್ಕ್ ಮಾಡ್ತೇನೆ ಫಿಸಿಷಿಯನ್ ಆಗಿ ಮೂಡಲಗಿ ಹಾಸ್ಪಿಟಲ್ ಅಲ್ಲಿ, ಮೂಡಲಗಿ ತಾಲೂಕು. ಇವತ್ತಿನ ಈ ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಶಾಲೆ ನಡೀಬೇಕಾದ್ರೆ ಸರ್ ಇದು ಭಾಳ ಒಳ್ಳೇದೈತಿ. ಯಾಕಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಮತ್ತು ಕಡಿಮೆ ಫೀಸ್ನಲ್ಲಿ ಈ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಇಲ್ಲಿ ಬಹಳ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೆಯ ಹುದ್ದೆಯಲ್ಲಿಯೂ ಹೋಗಿದ್ದಾರೆ ಸರ್. ಯಾಕಂದ್ರೆ ಈ ಹಳ್ಳಿ ಭಾಗದಲ್ಲಿ ಈ ರೀತಿ ಶಿಕ್ಷಣ ಕೊಡೋದು ಭಾಳ ಕಮ್ಮಿ ಸರ್. ಯಾಕಂದ್ರೆ ಈಗಿನ ಎಜುಕೇಷನ್ ಎಲ್ಲ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಸರ್. ಸಿಟಿಯಲ್ಲಿ 1 ಲಕ್ಷ 2 ಲಕ್ಷ ಬರೀ ಮಕ್ಕಳು ಫೀಸ್ ತಗೋತಾರೆ. ಇಲ್ಲಿ ಕಡಿಮೆ ಫೀಸ್ನಲ್ಲಿ ಒಂದು 25,000ನಲ್ಲಿ ಒಬ್ಬ ಶಾಲೆ ಫೀಸ್ ಮಕ್ಕಳಿಗೆ ತಗೋತಾ ಇದ್ದಾರೆ. ಅದರಿಂದ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ ಸರ್. ಅದೇ SSLCಯಲ್ಲಿ ನಮ್ಮ ತಾಲೂಕಿಗೆ ಈ ಸ್ಕೂಲ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದವರು ಕಸ್ಕಿ ಅಂತೇಳಿ ತಾಲೂಕಿಗೆ ಬಂದಾರೆ. ಇಲ್ಲಿ ಇಲ್ಲಿ ಈ ಸ್ಕೂಲ್ನಲ್ಲಿ ಕಲ್ತಕ್ಕೆ ವಿದ್ಯಾರ್ಥಿನಿ. ನಮ್ಮ ಮಗಳು ಇಲ್ಲೇ ಕಲ್ತು 85% ಮಾಡಿದ್ದಾರೆ. ಹೋಸ್ಲನ್ನು ಮಗಳು ಇಲ್ಲೇ ಇದ್ದವರು ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತೇವೆ ಸರ್. ಅದೇ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಶಿಕ್ಷಣ ಕೊಡೋದು ಭಾಳ ಕಮ್ಮಿ ಆಯ್ತು ರೀ. ಎಲ್ಲರೂ ಸರ್ಕಾರಿ ಶಾಲೆಗಳು ಅಂತೂ ಎಲ್ಲ ಇದಾಗಿಬಿಟ್ಟವ್ರಿ. ಬರೀ ಅವರಿಗೆ ಸರ್ಕಾರಿ ಶಾಲೆಗಳು ಅಟೆಂಡೆನ್ಸ್ ಹಾಕೋದು ಆಗ್ಬಿಟ್ಟಿತ್ತು ಸರ್. ಅವ್ರಿಗೆ ಮುಂಜಾನೆ ಸಾಯಂಕಾಲ ತನಕ ಅಟೆಂಡೆನ್ಸ್ ಹಾಕೋದು, ಬರೀ ಅವ್ರು ಲೆಕ್ಕ ಕೊಡೋದು, ಬರೀ ಇದು ಮಾಡೋದು ಆಗೈತಿ. ಅದರಿಂದ LKG ಹಿಡ್ಕೊಂಡು SSLC ಮಟ್ಟ ಒಳ್ಳೆಯ ಶಿಕ್ಷಣ ಕೊಡ್ತುವಂಥ ಸಂಸ್ಥೆ ಇದು ಇರಲಿ. ನಮ್ಮೆಲ್ಲ ಆಶೀರ್ವಾದ ಅವ್ರಿಗೆ ಇರಲಿ. ಪಾಲಕರು ಸಹ ನಾವು ಅವ್ರಿಗೆ ಸಹಕಾರ ಮಾಡ್ತೇವೆ. ನಾವು 2 ಮಾತು ಹೇಳಿ ನಾನು ಮುಗಿಸ್ತೇವೆ. ಪ್ರಕಾಶ್ ನಂದು ನಾಯ್ಕ. ಇಂದು ನಮ್ಮ ಶಾಲೆಯಾದ ಜ್ಞಾನಭಾರತಿ ವಿದ್ಯಾಮಂದಿರ ತರಗತಿಯಲ್ಲಿ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಆ ಕಾರ್ಯಕ್ರಮಕ್ಕಾಗಿ ನಾವು ಇಲ್ಲಿ ಕಲಿತು ನಮ್ಮ ಜೀವನದಲ್ಲಿ ಒಂದು ಉತ್ತುನ್ನತ ಯಶಸ್ಸನ್ನು ಕಂಡಿದ್ದೇವೆ. ಅಂದರೆ ಅದಕ್ಕೆ ಕಾರಣ ಏನಂದರೆ ಈ ಶಾಲೆ ಹಾಕಿಕೊಟ್ಟ ಒಂದು ಗಟ್ಟಿಯಾದ ಅಡಿಪಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಪಡಬೇಕಂದ್ರೆ ಬರೀ ನಮ್ಮ ಶ್ರಮ ಸಾಕಾಗಲ್ಲ. ಸೊ ಅದಕ್ಕೆ ನಮ್ಮ ಶಿಕ್ಷಕರು ಕೊಟ್ಟಿರೋ ಶಿಕ್ಷಣ ಹಾಗೂ ನಮ್ಮ ಪೋಷಕರು ನೀಡುವ ಪ್ರೋತ್ಸಾಹದಿಂದ ಇದೆಲ್ಲ ಸಾಧ್ಯವಾಗೋಕ್ಕೆ ಕಾರಣ ಅಂತ ಹೇಳಕ್ಕೊಡ್ತೀನಿ. ಧನ್ಯವಾದ. ನನ್ನ ಹೆಸರು ಭೀಮರಾಯ್ ನಾಗಣ್ಸೂರ್, ಶ್ರೀಶೈಲ್ ನಾಗಣ್ಸೂರ್. ನಮ್ಮ ಶಾಲೆಯಲ್ಲಿ ಕಲಿತು ಅದರಲ್ಲಿ ಅನೇಕ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆಯುತ್ತಿರುವುದು ಸಂಗತಿಗಳು ತಿಳಿದು ನಮಗೆ ಬಹಳ ಸಂತೋಷವೆನಿಸುತ್ತದೆ. ಅನೇಕ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಸರ್ಕಾರಿ ಹುದ್ದೆಗಳನ್ನು ಪಡೆಯುತ್ತಿದ್ದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಲೆಯ ಶಿಸ್ತಿನ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಹಗಲಿರುಳನ್ನದೇ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುತ್ತಿದ್ದೇವೆ. ಪ್ರಸ್ತುತ ವರ್ಷ ನಮ್ಮ ಶಾಲೆಯಲ್ಲಿ 630 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 26 ಬೋಧಕಿಯರ ಕಳೆದ ವರ್ಷ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗುರುವೇ ನೀವು ಹರಸಿ ನನ್ನ ಬೆಳೆಯುವಂತೆ ಮೇಲಕ್ಕೆ, ಗುರುವೇ ನೀವು ಹರಸಿ ನನ್ನ ಬೆಳೆಯುವಂತೆ ಮೇಲಕ್ಕೆ, ಹೃದಯದಲ್ಲಿ ಭಾವದೀಪ ಬೆಳಗುವಂತೆ ದೂರಕ್ಕೆ, ಹೃದಯದಲ್ಲಿ ಭಾವದೀಪ ಬೆಳಗುವಂತೆ ದೂರಕ್ಕೆ ಎಂಬಂತೆ ನಾನು ಗುರುವಾಗಲು ಕಾರಣರಾದ ನನ್ನೆಲ್ಲ ಗುರುವೃಂದಕ್ಕೂ ಮನದಲ್ಲಿ ಸ್ಮರಿಸುತ್ತಾ, ಮಾಸದ ನೆನಪುಗಳೇ ಮನಸ್ಸಿಗೆ ಸಾಂತ್ವನ, ಕಾಣುವ ಕನಸುಗಳೇ ಭವಿಷ್ಯದ ಚೇತನ. ಅಂತಹ ಮಾಸದ ನೆನಪುಗಳನ್ನ ನನ್ನ ಜೀವನಕ್ಕೆ ಕೊಟ್ಟು ನಾನು ಕಂಡ ಕನಸುಗಳಿಗೆ ಮುನ್ನುಡಿಯನ್ನ ಬರೆದಂತ ಶಾಲೆ ಜ್ಞಾನಭಾರತಿ ವಿದ್ಯಾಮಂದಿರ. ನಾನು 5ನೇ ತರಗತಿಯಲ್ಲಿ ಓದುತ್ತಿರುವಾಗ ಇದ್ದಕ್ಕಿದ್ದಂತೆ ನನ್ನ ತಂದೆ ಒಂದು ದಿನ ನಾನು ಓದುವ ಶಾಲೆಯನ್ನ ಬಿಟ್ಟು ನನ್ನೂರ ಗ್ರಾಮ ದೇವರಾದ ಕುಲಂಕಾರೇಶ್ವರ ಗುಡಿಗೆ ಕರೆದುಕೊಂಡು ಹೋಗ್ತಾರೆ.
ಅದ್ಯಾಕೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ತಂದೆ ಕರೆದುಕೊಂಡು ಹೋಗಿದ್ದು ಎಲ್ಲರೂ ಕೈ ಮುಗಿಯುವ ದೇವರ ಗುಡಿಗಲ್ಲ, ನನ್ನ ಭವಿಷ್ಯವನ್ನ ಕಟ್ಟುವ ಜ್ಞಾನ ಭಾರತಿ ಎಂಬ ವಿದ್ಯಾಮಂದಿರಕ್ಕೆ ಎಂದು ಅವತ್ತು ಗೊತ್ತಾದ ನನಗೆ. ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಜ್ಞಾನ ಭಾರತಿ ಇವತ್ತು 25 ವಸಂತಗಳನ್ನ ಪೂರೈಸಿ ಯಶಸ್ವಿಯಾಗಿ ಮುನ್ನಡೀತಾ ಇರೋದು. ಅದರ ಜೊತೆಗೆ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ಸಜ್ಜಾಗಿ ನಿಂತಿದೆ ಎನ್ನುವುದು ಕೂಡ ವಿಶೇಷ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇದೇ ವಿದ್ಯಾಮಂದಿರದ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಯಾದ ನಾನು ಒಬ್ಬ ಉಪನ್ಯಾಸಕಿಯಾಗಿದ್ದೀನಿ ಅಂತ ಹೇಳೋದಕ್ಕೂ ಕೂಡ ಹೆಮ್ಮೆ ಪಡ್ತೇನೆ. ಅದಷ್ಟೇ ಅಲ್ಲದೆ ಅದೇ ಬ್ಯಾಚಿನ ವಿದ್ಯಾರ್ಥಿಯಾದ ಅನಿಲ್ ಸರ್ ಇವತ್ತು ಈ ಶಾಲೆಯನ್ನ ಮುನ್ನಡೆಸ್ತಾ ಇರೋದು ಇನ್ನೊಂದು ವಿಶೇಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ SSLC ಓದ್ತಿರೋ ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕಿಯಾಗಿ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿದಿರು ಅದರ ಬೇರುಗಳನ್ನ ಭೂಮಿಯ ಆಳಕ್ಕೆ ಬೆಳೆಸೋದಕ್ಕೆ 3 ವರ್ಷಗಳ ಕಾಲವನ್ನ ತೆಗೆದುಕೊಳ್ಳುತ್ತದೆ. ಬಿದಿರು ತನ್ನ ಬೇರುಗಳನ್ನ ಭೂಮಿಯ ಆಳಕ್ಕೆ ಬೆಳೆಸಿಕೊಳ್ಳುವುದಕ್ಕೆ 3 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಭೂಮಿ ಆಳದಿಂದ ಒಮ್ಮೆ ಮೇಲೆದ್ದರೆ ಅದು 60 ದಿನಗಳಲ್ಲಿಯೇ ಗಿಡತ್ತರಕ್ಕೆ ಬೆಳೆದು ನಿಂತೈತಿ. ಅದ್ಯಾಕೆ ಉದಾಹರಣೆ ಹೇಳಿ ಹೇಳ್ತೀನಿ ಅಂದ್ರ, ಆ 3 ವರ್ಷ ಅನ್ನೋದೇನಿದೆ ಅಲ್ಲ ವಿದ್ಯಾರ್ಥಿ ಜೀವನ ಅಂತ ಅನ್ಕೋತೀನಿ ನಾನು. ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಷ್ಟಪಟ್ಟು ನಮ್ಮ ಬೇರುಗಳನ್ನ ಗಟ್ಟಿ ಮಾಡಿಕೊಂಡ್ರೆ ಮುಂದೆ ನಾವು ಮುಗಿಲೆತ್ತರಕ್ಕೆ ಬೆಳಿಬಹುದು ಅನ್ನೋದಕ್ಕೆ ಬಿದಿರು ಒಂದು ಉದಾಹರಣೆಯಾಗಿ ಕೊಡ್ತೀನಿ ಎಲ್ರಿಗೂ. ಮುಳುಗಿಸುವ ಶಕ್ತಿ ಇರೋ ನೀರಿನಲ್ಲಿನೇ ಇಡೀ ಜಗತ್ತನ್ನ ಬೆಳಗಿಸುವಂತ ವಿದ್ಯುತ್ತನ್ನ ಕೊಡುವ ಸಾಮರ್ಥ್ಯ ಇದೆ ಅನ್ನೋದು ನಮ್ಮ ಅರಿವಿಗೆ ಬರೋದು ನಾವು ಸಕಾರಾತ್ಮಕವಾಗಿ ಚಿಂತಿಸಿದಾಗ ಮಾತ್ರ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಸಕಾರಾತ್ಮಕ ಚಿಂತನೆಯಿಂದ ಭವಿಷ್ಯವನ್ನ ಕಟ್ಕೊಂಡು ದೇಶದ ಭವಿಷ್ಯಕ್ಕೆ ಮುನ್ನುಡಿಯನ್ನ ಬರೆಯುವಂತಾಗ್ಲಿ ಎಂದು ಆಶಿಸ್ತೇನೆ. ಹೆತ್ತವರ ಋಣ, ಗುರುಗಳ ಋಣ, ಸಮಾಜದ ಋಣ ಇದನ್ನ ಎಂದಿಗೂ ತೀರಿಸಲಾಗದು. ನಾವು ಕಲಿತ ವಿದ್ಯೆ, ಸಂಸ್ಕಾರ, ಪರಂಪರೆಗಳನ್ನ ಶ್ರದ್ಧಾಪೂರ್ವಕವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದೊಂದೇ ಅದಕ್ಕಿರುವ ಪರಿಹಾರ. ಆದ್ದರಿಂದ ನೀವು ಕಲಿತ ವಿದ್ಯೆಯಿಂದ ಈ ಸಂಸ್ಥೆಗೆ ಒಂದು ಪುಟ್ಟ ಕಾಣಿಕೆಯನ್ನ ಅರ್ಪಿಸಲು ಇಚ್ಛಿಸಿದರೆ ಅದು ನಿಮ್ಮ ಫಲಿತಾಂಶ ಅಥವಾ ಸಾಧನೆಯ ರೂಪದಲ್ಲಿರಲೆಂದು ಆಶಿಸುತ್ತೇನೆ. ಕಾರ್ಖಾನೆಗಳಂತೆ ಹುಟ್ಟಿಕೊಳ್ಳುತ್ತಿರುವ ಶಾಲೆಗಳ ಮಧ್ಯೆ ಈ ಜ್ಞಾನ ಭಾರತಿ ಎನ್ನುವುದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು 25 ವರ್ಷಗಳ ನಂತರವೂ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಶುಭ ಹಾರೈಸುತ್ತೇನೆ. ಬದಲಾಗುತ್ತಿರುವ ಸಮಾಜದ ಈ ನಡಾವಳಿಗಳ ಮಧ್ಯೆಯೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಹಾಗೂ ನೈತಿಕ ಮೌಲ್ಯಗಳನ್ನ ಮಕ್ಕಳಲ್ಲಿ ತುಂಬಿಸುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ ಎಂದು ಹೇಳುತ್ತೇನೆ. ಹಳೆಯ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಕರಿತೀನಿ. ಯಾಕಂದ್ರೆ ಹಳೆಯ ವಿದ್ಯಾರ್ಥಿಗಳಿಂದಾನೇ ಈ ಶಾಲೆಗೆ ಒಂದು ಕಳೆ ಬರುತ್ತೆ ಅಂತ ಅನ್ಕೋತೀನಿ. ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಅಷ್ಟೇ ಅಕ್ಕರೆಯಿಂದ ಅಭಿಮಾನದಿಂದ ಆಗಮಿಸಿ ಈ ಸಂತಸದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೊದಲ ಬ್ಯಾಚ್ನ ವಿದ್ಯಾರ್ಥಿಯಾಗಿ. ಹಾಗಾಗಿ ಕೊನೆಯದಾಗಿ ನಾವು ಕಲಿತ ಈ ಶಾಲೆಯ ಬಗ್ಗೆ ಹಾಗೂ ನನ್ನ ಗುರುಗಳ ಬಗ್ಗೆ ಇನ್ನೊಂದು ವಿಷಯ ಕಲ್ಲೂರ್ ಮಠ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ನನ್ನ ಕಿತ್ತೂರು ಶಾಲೆ ಎಕ್ಸಾಮ್ ಇತ್ತು. ಅವತ್ತ ಅನೇಕ್ ಸರ್ದು ಕೂಡ ಎಕ್ಸಾಮ್ ಇತ್ತು. ಅವರು ತಮ್ಮ ಮಗನ ಜೊತೆ ಹೋಗದೆ ನನ್ನ ಜೊತೆ ಬಂದು ಎಕ್ಸಾಮಿಗೆ ನನ್ನ ಜೊತೆ ನಿಂತು ಇಡೀ ದಿನ ನಿಂತು ನನ್ನನ್ನು ಕರ್ಕೊಂಡು ಬಂದ್ರು. ಅದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಕೊನೆಯದಾಗಿ ನನಗ ಅನಿಸಿಕೆಗಳನ್ನ ಹೇಳಿಕೆ ಅಥವಾ ನನ್ನ ಸವಿ ನೆನಪುಗಳನ್ನ ಮೆಲುಕು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಶಾಂತಿ. ಪ್ರಥಮದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಡೆದಾಡುವ ದೇವರು ಎಂದು ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಲ್ಲಿ ಹಣಿಮಣಿದು ನಮ್ಮ ಜ್ಞಾನಭಾರತಿ ವಿದ್ಯಾಮಂದಿರ ಹಿರಿಯ ಹಾಗೂ ಪ್ರೌಢಶಾಲೆಗಳ 25ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಸುಂದರವಾದಂತಹ ವೇದಿಕೆಯ ಹಬ್ಬದ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮಿಗಳವರಲ್ಲಿ ಹಣಿಮಣಿದು ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಲೂರು ಗುರುಗಳಲ್ಲಿ ನಮಸ್ಕರಿಸಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಲ್ಲಿ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರಲ್ಲಿ ಹಣಿಮಣಿದು
ಮಾತಾಡಕ್ ಬಂದಿಲ್ಲ. ನಾವೆಲ್ಲ ತಿಳ್ಕೊಂಡಿರ್ಬೋದು, ಬಹುಶಃ ಇವ್ರು ಗೆಸ್ಟ್ ಬಂದಾರ ಬಹಳ ಚಂದ ಮಾತಾಡ್ತಾರ, ಹಂಗೆಲ್ಲ ಹೇಳ್ತಾರ ಅಂತೇಳಿ ನಾನೇನು ಹೇಳಕ್ ಬಂದಿಲ್ಲ. ನಾ ಎದಕ್ ಬಂದಿರ್ ಗೊತ್ತದನ್ರಿ? ನೀವ್ ಎದಕ್ ಬಂದಿರ ನನ್ಗೆ ಗೊತ್ತದ. ನಿಮ್ಮ ಮಕ್ಕಳು ಮನೋರಂಜನೆ ಕಾರ್ಯಕ್ರಮ ನೋಡಾಕ ನೀವು ಬಂದಿರಿ. ನಾ ಎದಕ್ ಬಂದಿರ್ ಗೊತ್ತದನ್ರಿ? ಬಾಬಾಯ್ ಇವ ನಾನು ವಿದ್ಯಾರ್ಥಿ, ಇವನ ಸಾಧನೆಯನ್ನು ನೋಡ್ಲಿಕ್ಕೆ ನಾನು ಬಂದಿದೆ. ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ನಿಮಗೆ ಹೆಮ್ಮೆ ಆದರೂ ಹಾಗೆ ನನ್ನ ವಿದ್ಯಾರ್ಥಿ ಬಗ್ಗೆ ನನಗೆ ಬಹಳ ಹೆಮ್ಮೆ ಅದ. ಅವನ ಸಾಧನೆಯನ್ನ ನಾನು ನೋಡ್ಲಿಕ್ಕೆ ಇವತ್ತಿನ ದಿವಸ ಇಲ್ಲಿ ನಾನು ಬಂದಿದೆ. ಗ್ರಾಮ ಅಂತಕ್ಕಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಗ್ರಾಮ. ಎಲ್ಲಾದ್ರೂ ಒಂದು ಶಿಕ್ಷಕರಿಗೆ ಗುಡಿಯನ್ನು ಕಟ್ಟತಕ್ಕಂಥ ಗ್ರಾಮ ಅದು ಯಾವ್ದಾದ್ರು ಇದ್ರೆ ಅದು ಅರ್ಥಗ್ರ ಗ್ರಾಮ ಒಂದು ಅಂತ. ನಾನು ಬಹಳಷ್ಟು ತಿರುಗಾಡಿದ್ದೀನಿ, ರಾಜ್ಯದ ತುಂಬ ತಿರುಗಾಡಿದ್ದೇನೆ, ದೇಶದ ತುಂಬ ತಿರುಗಾಡಿದ್ದೇನೆ. ಎಲ್ಲಿಯೂ ಶಿಕ್ಷಕರಿಗಾಗಿ ಗುಡಿಗಳನ್ನು ಕಟ್ಟಿರ್ತಕ್ಕಂಥದ್ದು ನಾನು ನೋಡಿಲ್ಲ. ಶಿಕ್ಷಕರಿಗಾಗಿ ಗುಡಿಯನ್ನು ಕಟ್ಟಿರ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥ ಅದು ಒಂದು ಗ್ರಾಮ ಅರ್ಥರ್ಗ ಗ್ರಾಮ, ಅದು ವಿಶೇಷವಾಗಿರ್ತಕ್ಕಂಥ ಗ್ರಾಮ. ಇನ್ನೊಂದು, ನಮ್ಮ ದೇಶದಲ್ಲಿ ವಿಶೇಷವಾಗಿರ್ತಕ್ಕಂಥ UPSC ಸಾಧನೆ ಮಾಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳನ್ನ ನೀಡಿದ್ದ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಅರ್ಥರ್ಗ ಗ್ರಾಮ ಅಂತಕ್ಕಂಥದ್ದು. ಮೂರನೇದಪ್ಪ ಅಂತಂದ್ರೆ, ನನ್ನ ವಿದ್ಯಾರ್ಥಿ ಅವ್ರ ತಂದೆಯವರು ಹುಟ್ಟಾಕಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಸುಂದರವಾಗಿ ಮುನ್ನಡೆಸಿಕೊಂಡು ಹೋಗಿ 25 ವರ್ಷಗಳ ಒಂದು ಸುಂದರವಾದಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಈಗಾಗಲೇ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರಿದ್ದಾರೆ. ಬಹಳ ಸುಂದರವಾಗಿ ಸಾಧನೆಯನ್ನ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಕಲಿತು ನಮ್ಮ ದೇಶ ಸೇವೆಯನ್ನು ಮಾಡಲಿಕ್ಕೆ ಅವರೆಲ್ಲರೂ ಸನ್ನದ್ಧರಾಗಿದ್ದಾರೆ. ಅಂತಹ ಒಂದು ಸೌಭಾಗ್ಯವನ್ನ ನೋಡ್ತಕ್ಕಂತಹ ಕಾಣ್ತಕ್ಕಂಥ ಒಂದು ಸುಂದರವಾದಂತಹ ಒಂದು ಸುಯೋಗ ನಂದಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಹೇಳಿಕೆ ಇಷ್ಟಪಡ್ತೇನೆ. ಒಂದನೇದು, ಪಾಲಕರು ನೀವು ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ, ಕುರ್ಕುರೆ ಕೊಡಬೇಡ್ರಿ, ಸಜ್ಜಕ ಹಾಲ ಕೊಡ್ರಿ, ಕೊಡ್ರಿ. ಇನ್ನೊಂದು, ನಾನು ಬಹಳ ಕಷ್ಟಪಟ್ಟಿನಿ, ನನ್ನ ಮಕ್ಕಳಿಗೆ ಕಷ್ಟ ಆಗಬಾರ್ದು, ನನ್ನ ಮಗನಿಗೆ ಬಹಳ ಸುಖ ಜೀವನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅದನ್ನು ತೆಗಿರಿ. ಮಕ್ಕಳಿಗೆ ಕಷ್ಟದ ಜೀವನ ಗೊತ್ತಿರಬೇಕು. ನಾನು ಕಷ್ಟದಿಂದ ಬೆಳೆದಿದ್ದೀನಿ, ನಾನು ನೀರು ಹಸೀನಿ, ದನ ಕಾಲಿನಿ, ಎಣ್ಣೆ ಕಾಲಿನಿ. ಈ ಹಂತಕ್ಕೆ ಬರಬೇಕಾದ್ರೆ ಕಷ್ಟದ ಜೀವನ ನನಗೆ ಗೊತ್ತಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಕಷ್ಟದ ಜೀವನ ಗೊತ್ತಿರಬೇಕು, ನಮ್ಮ ಮಕ್ಕಳಿಗೆ ಕಷ್ಟದ ಜೀವನ ಗೊತ್ತಿರಬೇಕು. ಪ್ರಿಯ ನನ್ನ ಆತ್ಮೀಯ ಪಾಲಕ ಮಿತ್ರರೇ, ಚೆನ್ನಾಗಿ ಮಕ್ಕಳನ್ನ ಓದಿಸ್ರಿ. ಮಕ್ಕಳಿಗೆ ಯಾವುದೇ ಆಸ್ತಿಯನ್ನು ಮಾಡಬೇಡಿ. ಅವರೇ ನಮ್ಮ ಮಕ್ಕಳೇ ಒಂದು ಆಸ್ತಿ. ಎಷ್ಟೊತ್ತಿಗೆ ನನ್ನ ಮುಂಚೆನೆ ನಮ್ಮ ಅಂಕಲ್ಗಿಯವ್ರ ಜೊತೆ ಮಾತಾಡಿ, ಪ್ರವೀಣ್ ಅವ್ರ ಜೊತೆ ಎಷ್ಟೊಂದು 84th ರ್ಯಾಂಕ್ ಟು ದ ನೇಷನ್. ನಮ್ಗೆ ಹೆಮ್ಮೆ, ನಮ್ಮ ನಾಡಿನ ಹೆಮ್ಮೆ, ನಮ್ಮ ಅರ್ಥರ್ಕಾದ ಹೆಮ್ಮೆ. ಅಂತಹ ಒಂದು ವಿದ್ಯಾರ್ಥಿಗಳನ್ನ ನೀಡ್ತಕ್ಕಂತಹ ಒಂದು ಈ ಶಿಕ್ಷಣ ಸಂಸ್ಥೆ ಬಹಳ ಶ್ರೇಷ್ಠವಾದಂತಹ ಸಂಸ್ಥೆ. ನೋಡಿ, ಡಾಕ್ಟರ್ಸ್ ಇದ್ದಾರೆ, ಈ ಸಾಲಿಗೆ ಕೂತಿರೋ ಎಲ್ಲರೂ ಡಾಕ್ಟರ್ಸೇ, ಸಾಫ್ಟ್ವೇರ್ ಇಂಜಿನಿಯರ್ಸ್, ನ್ಯಾಷನಲ್ ಲೆವೆಲ್ ಫಿಗರ್ಸ್ ಎಲ್ಲರೂ. ಅಂತವರನ್ನ ರೂಪಿಸಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಕಲ್ಲೂರು ಮಠದ ಶಿಕ್ಷಣ ಸಂಸ್ಥೆ. ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲರೂ ಗಣ್ಯರು. ಅದಕ್ಕಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಬಹಳ ಖುಷಿ, ಇಲ್ಲಿ ಶಿಕ್ಷಕರಿದ್ದಾರೆ, ಬಹಳ ಅವರ ಒಂದು ಶ್ರಮವನ್ನು ನಾನು ಮೆಚ್ತೇನೆ. ನಮ್ಮ ವಿದ್ಯಾರ್ಥಿ 2nd ರ್ಯಾಂಕ್ ತಾಲೂಕಿಗೆ 2ನೇ ರ್ಯಾಂಕ್ ಅಂತ ಹೇಳಿ ಬಹಳ ಖುಷಿ ಆಯ್ತು. ಅಂತಹ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಶಿಕ್ಷಕರು ನೀವೆಲ್ಲರೂ ಇದ್ದಾರಲ್ಲ, ನಿಮ್ಗೊಂದು ಹ್ಯಾಟ್ಸ್ ಆಫ್. ಇನ್ನ ಕೊನೆಯದಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಕಷ್ಟಪಟ್ಟು ಓದ್ರಿ,
ಚೆನ್ನಾಗಿ ಮ್ಯಾಲಕ್ಕೆ ಬರ್ರಿ. ಈ ಸಲ 10th ಚೆನ್ನಾಗಿ ಓದಿ. ಈಗ ಹೆಂಗ್ ನಿಮ್ಗೆ ಎಲ್ಲರಿಗೂ ಸನ್ಮಾನ ಮಾಡೋದಿಲ್ಲ ಮೊದಲಿನವ್ರಿಗೆ, ಮುಂದಿನ ಸಲ ನಿಮಗೂ ಕೂಡ ಸನ್ಮಾನ ಆಗತ್ತೆ. ನೀವು ಕೂಡ ರ್ಯಾಂಕ್ ಬರ್ರಿ, ನೀವು ಚೆನ್ನಾಗಿ ಸನ್ಮಾನ ಮಾಡ್ಕೊಳ್ರಿ, ಉನ್ನತವಾದಂತಹ ಹುದ್ದೆಯನ್ನ ಪಡೀರಿ, ಸಮಾಜ ಸೇವೆಯನ್ನ ಮಾಡಿ, ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯ ಹೆಸರಿನ ತಂದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನನ್ನನ್ನು ಆಮಂತ್ರಿಸಿ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರೂ ಹಾರ್ದಿಕವಾದಂತಹ ಅಭಿನಂದನೆ. ಇವತ್ತಿನ ಜ್ಞಾನ ಭಾರತಿ ವಿದ್ಯಾಮಂದಿರ ಪೂರ್ವ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಅಂತರ್ಗತ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ, ಇದು ಅತ್ಯಂತ ಸಂಭ್ರಮದ ಒಂದು ಕಾರ್ಯಕ್ರಮದ ದಿವಸ ಅನುಕೂಲವನ್ನು ವಹಿಸುವ ನಮ್ಮ ಗ್ರಾಮದ ಪಟದೇವರಾದ ಮುರುಗೇಂದ್ರ ಮಹಾಸ್ವಾಮಿಗಳ ಪಾದಗಳನ್ನು ಮಾಡಿ ಮತ್ತು ಕಾರ್ಯಕ್ರಮದ ಸಮಯದ ಅಭಾವದಿಂದ ವೇದಿಕೆ ಮೇಲೆ ಇರುವ ನಮ್ಮೂರಿನ ಎಲ್ಲ ಹಿರಿಯರಲ್ಲಿ ನಮಸ್ಕರಿಸಿ ಮತ್ತು ಈ ಕಾರ್ಯಕ್ರಮದ ಒಂದು ಇವತ್ತಿನ ಪಾಲಕರು ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಗ್ರಾಮದ ವಿಶೇಷವಾಗಿ ಹೆಮ್ಮೆ ಅಂತ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಗ್ರಾಮದ ಏನು ಯುವಕರು ಸಾಧನೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ವಿಶೇಷವಾದ ಒಂದು ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಈ ಜ್ಞಾನ ಭಾರತಿ ವಿದ್ಯಾಮಂದಿರ 2001-2ರಲ್ಲಿ ಪ್ರಾರಂಭವಾಗಿ ಇವತ್ತು 25-26 ಅವಧಿಯಲ್ಲಿ 25 ವರ್ಷಗಳ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ಒಂದು ವಿಷಯ ಇವತ್ತು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯಿಂದ ಇವತ್ತೇನು ಅವತ್ತಿನ 2001-2ರೊಳಗೆ ನಮ್ಮ ಆಯಾ ಕಲ್ಲೂರು ಮಠ ಗುರುಗಳು ಈ ಒಂದು ಸಂಸ್ಥೆಯನ್ನೊಂದು ಅಡಿಪಾಯ ಹಾಕಿ ಏನು ಈ ಸಂಸ್ಥೆಯನ್ನು ಕಟ್ಟಿದಾರ. ಇವತ್ತು ಒಂದು ಅವರ ಒಂದು ಮಾರ್ಗದೊಳಗೆ ಇಲ್ಲಿ ಅವರ ಸುಪುತ್ರರಾದ ಅನಿಲ್ ಕಲ್ಲೂರು ಮಠ ಅವರು ಬಹಳ ಒಂದು ಸುವ್ಯವಸ್ಥಿತವಾಗಿ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೊರಟಿದ್ದಾರೆ. ವಿಶೇಷವಾಗಿ ಆ ಕಲ್ಲೂರು ಮಠ ಕುಟುಂಬಕ್ಕೆ ನಾವು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸಿದ್ರೆ ಬಹಳ ಇಚ್ಛೆಪಡ್ತೀನಿ. ಇವತ್ತು ಈ ಒಂದು ಸಂಸ್ಥೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬಹಳ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಈ ಸಂಸ್ಥೆ ಶತಮಾನೋತ್ಸವ ಕಾಣಲಿ ಅಂತ ನಾನು ಹಾರೈಸುತ್ತಾ ಈ ಸಂಸ್ಥೆ ಒಂದು ಇನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಈ ದೇಶ ವಿದೇಶಗಳಲ್ಲಿ ನಮ್ಮ ಗ್ರಾಮದ ಕೀರ್ತಿಯನ್ನು ಸುತ್ತಮುತ್ತಲ ಗ್ರಾಮದ ಕೀರ್ತಿಯನ್ನು ತರಲಿ ಅಂತ ಹೇಳಿ ಆಶಿಸಿ ನನ್ನನ್ನು ಈ ಕಾರ್ಯಕ್ರಮದ ವೇದಿಕೆಗೆ ಕರೆಸಿ ಸನ್ಮಾನ ಮಾಡಿ ಒಂದು 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮತ್ತು ಈ ಸಂಸ್ಥೆಯ ಕಲ್ಲೂರು ಮತ್ತು ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನದೆರಡು ಮಾತು ಮುಗಿಸ್ತೇನೆ. ನನ್ನ ಸ್ನೇಹಿತರಾದ ಸ್ನೇಹ ಅಂಕಲಿಗೆ ಹಾಗೂ ದೀಪಿಕಾ ಚವಾಣ್ ವೇದಿಕೆಗೆ ಬರಲಿದ್ದಾರೆ. ಮಾನ್ಯ ಮುರುಗೇಂದ್ರ ಮಹಾಸ್ವಾಮಿಗಳು ರೆಕ್ಮಠ ದರ್ಗಾ ಇವರಿಗೆ ಸ್ವಾಗತ ಸುಸ್ವಾಗತ. ಅದರಂತೆ ಇವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಪ್ರಕಾಶ್ ಹುಗಾರ್ ಸರ್ ಇವರಿಂದ ಸನ್ಮಾನ. ಎಲ್ಲರಿಗೂ 25ನೇ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಸ್ವಾಗತ ಕೋರುತ್ತಾ ಕನ್ನಡಮ್ಮ ಪ್ರಸಾರ ಸಮಿತಿ ಜ್ಞಾನ ಭಾರತಿ ವಿದ್ಯಾಮಂದಿರ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅಂತರ್ಗ ತಾಲೂಕು ಇಂಡಿ ಜಿಲ್ಲೆ ವಿಜಯಪುರ 25ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ರಜತ ಮಹೋತ್ಸವ ಸಂಭ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಕನ್ನಡವನ್ನು ಅರ್ಥಪೂರ್ಣ ವಚನದಂತೆ ತಮ್ಮ ಮುಂದೆ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ನೀಲನಾಶಿಯವರು ಮನ್ಸನ ಜೀವ ನೀನುಡಿಸಿ ಆಡಾಕ ಡಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವ ಮನ್ಸನ ಜೀವ ನೀನುಡಿಸಿ ಆಡಾಕ ಡಮರು ಆಗ್ಯಾವ ನಾವು ಹಣ್ಣು ತಂದೆ ಕಣ
ಶಿರಸು ಒಡೆದವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಾಕ ಡಮರು ಆಗ್ಯಾವ ಜೋಡಿಸಿಟ್ಟಿ ಬೇದಾಟ ಸರಿ ಇಲ್ಲ ನೀನು ವಿಷ ಕುಡಿದು